ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಒಂದು ಪ್ರಾಮುಖ್ಯವಾದ ಸತ್ಯವೇನೆಂದರೆ, ಎಲ್ಲ ಧಾರ್ಮಿಕ ಆಚಾರ ನಿಯಮಗಳಿಗಿಂತ ಮನುಷ್ಯನ ಅಗತ್ಯಕತೆ ಹೆಚ್ಚಿನದಾಗಿದೆ. ದೇವರು ತನ್ನ ಕಾರ್ಯಗಳನ್ನು ತಾಳ್ಮೆಯಿಂದ ನಡೆಸುತ್ತಾನೆ. ನಿಮಗಿದು ತಿಳಿದಿದೆಯೋ? ಪಾಪವು ನಮ್ಮನ್ನು ದೇವರಿಗೆ ಸಾಲಗಾರರನ್ನಾಗಿ ಮಾಡಿದೆ. ಯೇಸು ಕ್ರಿಸ್ತನು ಕ್ರೂಜೆಯಲ್ಲಿ ಸಾಯುವ ಮೂಲಕ ಪಾಪದ ಸಾಲವನ್ನು ತೀರಿಸಿದ್ದಾನೆ. ನಾವು ಆತನ ಬಳಿಗೆ ಬರುವುದಾದರೆ ಬಿಡುಗಡೆ ನಮ್ಮದಾಗುತ್ತದೆ. ಹಿಂದೆ ಆತನ ಬಳಿಗೆ ಬನ್ನಿರಿ, ನಿತ್ಯ ಜೀವವನ್ನು ಹೊಂದಿಕೊಳ್ಳಿರಿ. ಕಾರ್ಯಕ್ರಮ ವೀಕ್ಷಿಸಿದ ನಂತರ ಕರೆ ಮಾಡಿ ಸೇವೆಯನ್ನು ಬೆಂಬಲಿಸಿರಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನೂ ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವ ಪ್ರತಿಯೊಬ್ಬನೂ ಹೆಚ್ಚಿಸಲ್ಪಡುವನು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳು. ಪ್ರೀತಿಯುಳ್ಳ ದೈವಜನರೇ, 1ನೇ ಸಮುವೇಲನ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ದೇವರು ನಮಗೆ ತಿಳಿಸಿದಂಥ ಅನೇಕ ಸತ್ಯಗಳಿಗಾಗಿ ಆತನಿಗೆ ಸ್ತೋತ್ರ ಹೇಳುತ್ತಾ 1ನೇ ಸಮುವೇಲನ ಪುಸ್ತಕದ 21 ಮತ್ತು 22ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಮುಖ್ಯ ಪ್ರಸ್ತಾಪವನ್ನು ನೋಡುವಾಗ, ದಾವೀದನು ಯಾಜಕರನ್ನು ಸೇರಿಸಿಕೊಳ್ಳುತ್ತಾನೆ, ತನ್ನ ಶೂರ ಜನರನ್ನು ಒಟ್ಟು ಮಾಡುತ್ತಾನೆ. ಸೌಲನಾದರೂ ದೇವರ ಯಾಜಕರನ್ನು ಸಂಹರಿಸುತ್ತಾನೆ ಎಂಬುದಾಗಿ ನೋಡುತ್ತೇವೆ. 1ನೇ ಸಮುವೇಲ 21ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ದಾವೀದನು ನೋಬ್ ಊರಲ್ಲಿದ್ದ ಯಾಜಕನಾದ ಅಹಿಮೇಲೇಕನ ಬಳಿಗೆ ಬಂದನು. ಅಹಿಮೇಲೇಕನು ದಾವೀದನನ್ನು ಭಯಭಕ್ತಿಯಿಂದ ಎದುರುಗೊಂಡು, ನಿನ್ನ ಜೊತೆಯಲ್ಲಿ ಒಬ್ಬನಾದರೂ ಇಲ್ಲವಲ್ಲ, ನೀನು ಒಬ್ಬನೇ ಬಂದದ್ದೇಕೆ ಎಂದು ಅವನನ್ನು ಕೇಳಲು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸೌಲನ ಬಳಿಯಿಂದ ಓಡಿ ಹೋಗುವಾಗ ದಾವೀದನು ಒಬ್ಬಂಟಿಯಾಗಿದ್ದನು. ಆದರೆ ಅವನ ಶೂರ ಯವನಸ್ಥರು ಅವನೊಂದಿಗಿದ್ದರು. ಆದ್ದರಿಂದ ಅವನು ಪೂರ್ವ ಏಕಾಂಗಿಯಾಗಿರಲಿಲ್ಲ. ಅರಸನಾದ ಸೌಲನ ಸೇನೆಯ ಸಮವಸ್ತ್ರ ಧರಿಸಿದವರಾರೂ ದಾವೀದನೊಂದಿಗೆ ಇರಲಿಲ್ಲ. 1ನೇ ಸಮುವೇಲ 21ನೇ ಅಧ್ಯಾಯ 2ರಿಂದ 4ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದಾವೀದನು, ಅರಸನು ಒಂದು ಕೆಲಸವನ್ನು ಆಜ್ಞಾಪಿಸಿ ಇದನ್ನು ಯಾರಿಗೂ ತಿಳಿಸಬಾರದೆಂದು ಕಟ್ಟು ಮಾಡಿ ನನ್ನನ್ನು ಕಳಿಸಿದ್ದಾನೆ. ನನ್ನ ಆಳುಗಳು ಇಂತಿಂಥ ಸ್ಥಳದಲ್ಲಿ ನನ್ನನ್ನು ಸಂಧಿಸಬೇಕೆಂದು ಗೊತ್ತು ಮಾಡಿದ್ದೇನೆ. ಈಗ ನಿನ್ನ ಕೈಯಲ್ಲಿ ಏನಾದರೂ ಉಂಟೋ? 4-5 ರೊಟ್ಟಿಗಳಾದರೂ ಬೇರೆ ಯಾವ ಆಹಾರ ಪದಾರ್ಥವಾದರೂ ಇದ್ದರೆ ನನಗೆ ಕೊಟ್ಟು ಬಿಡು ಅಂದನು. ಯಾಜಕನು ದಾವೀದನಿಗೆ, ನನ್ನ ಬಳಿಯಲ್ಲಿ ಮೀಸಲ ರೊಟ್ಟಿಗಳ ಹೊರತು ಬೇರೆ ರೊಟ್ಟಿಗಳಿಲ್ಲ. ನಿನ್ನ ಆಳುಗಳು ಸ್ತ್ರೀಸಂಗ ಬಿಟ್ಟವರಾಗಿದ್ದರೆ ಅವುಗಳನ್ನು ಕೊಡಬಹುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮೀಸಲ ರೊಟ್ಟಿಗಳಲ್ಲದೆ ಬೇರಾವ ಆಹಾರವೂ ಅಲ್ಲಿಲ್ಲ ಎಂಬುದೇ ಇಲ್ಲಿನ ಮುಖ್ಯ ತಾತ್ಪರ್ಯವಾಗಿರುತ್ತದೆ. ಅದನ್ನು ಯಾಜಕರು ಮಾತ್ರ ತಿನ್ನಬಹುದಿತ್ತು. ಇತರರು ಕೆಲವು ಪ್ರತ್ಯೇಕ ಸಂದರ್ಭಗಳಲ್ಲಿ ಮಾತ್ರ ತಿನ್ನಬಹುದಿತ್ತು. ಅದು ಪ್ರತಿ ಸಬ್ಬತ್ ದಿನದಲ್ಲಿ ರೊಟ್ಟಿಯನ್ನು ಬದಲಾಯಿಸುವಾಗ ಮಾತ್ರ. ಮುಂದಕ್ಕೆ ನಾವು 1ನೇ ಸಮುವೇಲ 21ನೇ ಅಧ್ಯಾಯ 5 ಮತ್ತು 6ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರುತ್ತದೆ: ದಾವೀದನು, ನಮ್ಮ ಎಲ್ಲ ಯುದ್ಧ ಪ್ರಯಾಣಗಳಲ್ಲಿ ಸ್ತ್ರೀ ನಿಷೇಧ ಮಾಡುವಂತೆ ಈಗಲೂ ಮಾಡಿದ್ದೇವೆ. ನಾವು ಸಾಧಾರಣ ಕಾರ್ಯಕ್ಕಾಗಿ ಹೊರಟಾಗಲೂ ಆಳುಗಳ ಸಾಮಾನುಗಳು ಪರಿಶುದ್ಧವಾಗಿರುತ್ತಿದ್ದವು. ಈ ದಿನಗಳಲ್ಲಿ ಅವು ಎಷ್ಟೋ ಹೆಚ್ಚಾಗಿ ಪರಿಶುದ್ಧವಾಗಿರುವಲ್ಲವೇ ಎಂದು ಉತ್ತರ ಕೊಟ್ಟನು. ಬಿಸಿ ರೊಟ್ಟಿಗಳನ್ನು ಅರ್ಪಿಸಿದ ಆ ದಿನದಲ್ಲಿ ಯೆಹೋವನ ಸನ್ನಿಧಿಯಿಂದ ತೆಗೆಯಲ್ಪಟ್ಟ ನೈವೇದ್ಯವಾದ ಮೊದಲ ರೊಟ್ಟಿಗಳ ಹೊರತು ಅಲ್ಲಿ ಬೇರೆ ರೊಟ್ಟಿಗಳಿರಲಿಲ್ಲವಾದ್ದರಿಂದ ಯಾಜಕನು ಆ ಪರಿಶುದ್ಧವಾದ ರೊಟ್ಟಿಗಳನ್ನೇ ಕೊಟ್ಟುಬಿಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲ್ಯರಲ್ಲಿ ದೇವರಿಂದ ಬಂದ ಧರ್ಮವಿದ್ದರೂ ಈ ರೊಟ್ಟಿಯು ಧಾರ್ಮಿಕ ಉದ್ದೇಶಗಳಿಗಾಗಿ ಪ್ರತ್ಯೇಕಿಸಲ್ಪಟ್ಟಿದ್ದರೂ ಈಗ ಆಹಾರದ ಅವಶ್ಯಕತೆಯಿದ್ದ ಕೆಲವು ಹಸಿದ ಜನರು ಅಲ್ಲಿದ್ದಾರೆ. ಹಸಿದವರಿಗೆ ತೃಪ್ತಿ ನೀಡಲಿಕ್ಕಾಗಿ ಆ ರೊಟ್ಟಿಗಳು ಉಪಯೋಗವಾಗದಿದ್ದರೆ ಅವು ಬರೇ ರೊಟ್ಟಿಗಳಾಗಿಯೇ ಉಳಿಯುತ್ತಿದ್ದವು. ದಾವೀದನು ಇದನ್ನೇ ಹೇಳುತ್ತಿದ್ದಾನೆ. ದಾವೀದನಿಗೂ ಅವನ ಜನರಿಗೂ ಆ ರೊಟ್ಟಿಯನ್ನು ಕೊಟ್ಟದರಿಂದ ಯಾಜಕನು ಧರ್ಮಶಾಸ್ತ್ರ ನಿಯಮಗಳನ್ನು ಮೀರುತ್ತಿದ್ದಾನೆ. ಆದರೆ ಧರ್ಮಶಾಸ್ತ್ರದ ಆಶಯಗಳನ್ನಲ್ಲ. ಧರ್ಮಶಾಸ್ತ್ರವನ್ನು ಮೀರುವ ಕುರಿತು ಫರಿಸಾಯರು ಯೇಸುವಿಗೆ ಒಮ್ಮೆ ಸವಾಲೊಡ್ಡುತ್ತಾರೆ. ಆದರೆ ಆತನು ಹಾಗೆ ಮೀರಿರಲಿಲ್ಲ. ಆಗ ಕರ್ತನು ದಾವೀದನ ಜೀವಿತದ ಈ ವೃತ್ತಾಂತವನ್ನು ಹೇಳಿ ಅವರ ಬಾಯಿ ಮುಚ್ಚಿಸುತ್ತಾನೆ. ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 23ನೇ ವಚನದಿಂದ 28ನೇ ವಚನ ಓದುವಾಗ ನಾವಿದನ್ನು ತಿಳಿದುಕೊಳ್ಳುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಕರ್ತನಾದ ಯೇಸು ಆ ದಿನದಲ್ಲಿ ಹೇಳಿದ ಮಾತಿನ ಅರ್ಥವೇನೆಂದರೆ, ದಾವೀದನು ಅದನ್ನು ಮಾಡಬಹುದಾದರೆ ಮತ್ತು ಅದು ಸರಿ ಎನಿಸಬಹುದಾದರೆ, ಇಲ್ಲಿ ದಾವೀದನಿಗಿಂತ ಹೆಚ್ಚಿನವನೊಬ್ಬನಿದ್ದಾನೆ,
ಅವನು ಹಾಗೆ ಮಾಡಬಹುದು. ದಾವೀದನಿಗೆ ಅಗತ್ಯವಿದ್ದರಿಂದ ಅವನು ಮೀಸಲ ರೊಟ್ಟಿಯನ್ನು ತಿಂದನು. ಯೇಸುವಿನ ಮಾತಿನ ಅರ್ಥವೇನೆಂದರೆ, ಎಲ್ಲ ಧಾರ್ಮಿಕ ಆಚಾರ ನಿಯಮಗಳಿಗಿಂತ ಮನುಷ್ಯನ ಅಗತ್ಯಕತೆಯೇ ಹೆಚ್ಚಿನದಾಗಿದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, 1 ಸಮುವೇಲ 21 ಅಧ್ಯಾಯ 7 ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಅದೇ ದಿವಸ ಸೌಲನ ಪಶುಪಾಲಕರಲ್ಲಿ ಪ್ರಧಾನನಾದ ದೋಯೇಗನೆಂಬ ಎದೋಮ್ಯನು ಯೆಹೋವನ ಆಲಯದಲ್ಲಿ ತಡೆಯಲ್ಪಟ್ಟಿದ್ದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಗುಡಾರದಲ್ಲಿ ಆ ದಿನದಲ್ಲಿ ಇಸ್ಕಾರಿಯೋತ ಯೂದನಂತವನೊಬ್ಬನಿದ್ದನು. ಅವನ ಹೆಸರು ದೋಯೇಗನು ಎಂಬುದಾಗಿ. ಅವನು ಎದೋಮ್ಯನು. ಅವನು ಸೌಲನ ನೌಕರನಾಗಿದ್ದನು. ಅವನು ದಾವೀದನಿಗೂ ಮಹಾಯಾಜಕನಿಗೂ ಮೋಸ ಮಾಡಿದನು. ಇವನ ವಿಷಯವಾಗಿ ದಾವೀದನು 52ನೇ ಕೀರ್ತನೆಯಲ್ಲಿ ತುಂಬಾ ವಿಚಾರಗಳನ್ನು ಹೇಳಿರುತ್ತಾನೆ. ದಯವಿಟ್ಟು ನೀವು ಅದನ್ನು ಓದಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, 1 ಸಮುವೇಲ 21 ಅಧ್ಯಾಯ 8 ವಚನವನ್ನು ಗಮನಿಸಿರಿ. ದಾವೀದನು ಅಹಿಮೇಲೆಕನನ್ನು ಅರಸನ ಕಾರ್ಯವು ಅವಸರವಾಗಿದ್ದರಿಂದ ಕತ್ತಿಯನ್ನಾಗಲಿ ಬೇರೆ ಆಯುಧವನ್ನಾಗಲಿ ತೆಗೆದುಕೊಂಡು ಬರಲು ಆಗಲಿಲ್ಲ. ನಿನ್ನ ಬಳಿಯಲ್ಲಿ ಬರ್ಜಿಯಾಗಲಿ ಕತ್ತಿಯಾಗಲಿ ಇಲ್ಲವೋ ಎಂದು ಕೇಳಲು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅರಸನ ಕಾರ್ಯವು ಅವಸರವಾಗಿದ್ದರಿಂದ ಎಂಬುದಾಗಿ ನಾವು ನೋಡುವಾಗ ಈ ಮಾತು ತಪ್ಪಾಗಿ ಅರ್ಥೈಸಲ್ಪಟ್ಟಿರುತ್ತದೆ. ಕರ್ತನಿಗಾಗಿ ಕೆಲವು ಕಾರ್ಯಗಳು ನಾವು ತ್ವರೆಯಾಗಿ ಮಾಡಬೇಕು. ಯಾಕಂದರೆ ಅರಸನ ಕಾರ್ಯವು ಅವಸರವದ್ದಾಗಿದೆ ಎಂದು ಅರ್ಥೈಸುತ್ತಾರೆ. ಪ್ರಿಯರೇ, ದಾವೀದನು ನಿಜವಾಗಿ ಏನು ಹೇಳಿದನೆಂಬುದನ್ನು ನೋಡಿಕೊಳ್ಳೋಣ. ಅವನು ಅವಸರವಾಗಿ ಓಡಿ ಬಂದದರಿಂದ ಅವನ ಬಳಿ ಕತ್ತಿಯಾಗಲಿ ಬರ್ಜಿಯಾಗಲಿ ಇರಲಿಲ್ಲ ಮತ್ತು ಅವನು ತನ್ನ ಅರಸನ ಕೆಲಸಕ್ಕಾಗಿ ಬಂದವನಲ್ಲ. ಅವನು ತಪ್ಪಾಗಿ ಇಲ್ಲಿ ಹೇಳುತ್ತಿದ್ದಾನೆ. ಪ್ರಿಯರೇ, ಆದರೆ ಅರಸನ ಕಾರ್ಯಕ್ಕೆ ಅವಸರ ಅಗತ್ಯವಿಲ್ಲವೆಂದು ನಾನು ಹೇಳುತ್ತೇನೆ. ದೇವರು ಎಷ್ಟು ತಾಳ್ಮೆಯಿಂದ ಕಾರ್ಯ ನಡೆಸುತ್ತಾನೆ ಎಂಬುದನ್ನು ತಿಳಿದಿದ್ದೀರೋ? ದಾವೀದನ ಜೀವಿತದಲ್ಲೂ ಅದೇ ರೀತಿಯಾಗಿ ದೇವರು ಕಾರ್ಯ ಮಾಡುತ್ತಾನೆ. ಭೂಮಿಯ ಗವಿಗಳಲ್ಲಿ ದಾವೀದನಿಗೆ ಬೇಕಾದ ತರಬೇತಿ, ಶಿಕ್ಷಣಗಳು ದೊರಕುತ್ತವೆ. ಅದು ದೇವರ ವಿಧಾನವಾಗಿದೆ. ದೇವರು ಅವಸರ ಪಡುವವನಲ್ಲ. ಮೋಶೆಯು ಬಹಳ ಅವಸರದಿಂದಿದ್ದನು. ಆದ್ದರಿಂದ ದೇವರು ಸಿದ್ಧನಾಗುವುದಕ್ಕಿಂತ 40 ವರ್ಷ ಮುಂಚೆಯೇ ಇಸ್ರಾಯೇಲ್ಯರನ್ನು ಬಿಡುಗಡೆ ಮಾಡಬೇಕೆಂದಿದ್ದನು. ಮೋಶೆಗೆ ತಿಳಿದಿರಲಿಲ್ಲ ತಾನು ಸಿದ್ಧನಾಗಿರಲಿಲ್ಲ ಎಂದು. ಪ್ರಿಯರೇ, ಆದುದರಿಂದ ದೇವರು ಅವನನ್ನು ಕಾಡಿನಲ್ಲಿ ದೂರ ಸ್ಥಳದಲ್ಲಿ 40 ವರ್ಷಗಳವರೆಗೆ ಸಿದ್ಧ ಮಾಡಿದನು. ದೇವರು ತನ್ನ ಮಗನನ್ನು ಆತನು ಕ್ರೂಜಿತನಾಗುವುದಕ್ಕಿಂತ 33 ವರ್ಷ ಮೊದಲೇ ಈ ಲೋಕಕ್ಕೆ ಕಳುಹಿಸಿದನು. ದೇವರ ಕಾರ್ಯಗಳ ಕುರಿತು ಅವಸರವಲ್ಲ. ಆತನು ತಾಳ್ಮೆಯಿಂದ ನಿಧಾನವಾಗಿ ಕಾರ್ಯ ಮಾಡುತ್ತಾನೆ. ಆದರೆ ನಾವು ತಾಳ್ಮೆ ಇಲ್ಲದವರಾಗಿ ವರ್ತಿಸುತ್ತೇವೆ. ಪ್ರಿಯರೇ, ದಾವೀದನು ಇಲ್ಲಿ ಹೇಳಿರುವ ಮಾತು ಸತ್ಯವಾದದ್ದಲ್ಲ. ಅವನು ಅರಸನ ಕಾರ್ಯಕ್ಕಾಗಿ ಹೊರಟವನಲ್ಲ. ಅರಸನ ಕಾರ್ಯ ಅವಸರದಲ್ಲಿ ಆಗಬೇಕಿದೆ ಎಂಬ ಮಾತು ಕ್ರೈಸ್ತ ಸೇವೆಗೆ ಎಂದೂ ಅನ್ವಯಿಸುವಂಥದ್ದಲ್ಲ. ಬನ್ನಿರಿ, ಮುಂದಕ್ಕೆ ನಾವು ನೋಡೋಣ. 1 ಸಮುವೇಲ 21 ಅಧ್ಯಾಯ 9 ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಅವನು ನೀನು ಏಲಾ ತಗ್ಗಿನಲ್ಲಿ ಕೊಂದು ಹಾಕಿದ ಫಿಲಿಷ್ಟಿಯನಾದ ಗೊಲ್ಯಾತನ ಕತ್ತಿಯು ಒಂದು ಬಟ್ಟೆಯಲ್ಲಿ ಸುತ್ತಲ್ಪಟ್ಟು ಏಫೋದಿನ ಹಿಂದೆ ಇಡಲ್ಪಟ್ಟಿದೆ. ಬೇಕಾದರೆ ಅದನ್ನು ತೆಗೆದುಕೋ, ಅದರ ಹೊರತು ನನ್ನ ಬಳಿಯಲ್ಲಿ ಬೇರೊಂದಿಲ್ಲ ಎಂದು ಉತ್ತರ ಕೊಟ್ಟನು. ದಾವೀದನು, ಅದಕ್ಕೆ ಸಮಾನವಾದದ್ದು ಮತ್ತೊಂದಿಲ್ಲ, ಅದನ್ನೇ ಕೊಡು ಎಂದು ಹೇಳಿ ತೆಗೆದುಕೊಂಡನು ಎಂಬುದಾಗಿ. ಪ್ರಿಯರೇ, ದಾವೀದನು ಯುವಕನಾಗಿದ್ದಾಗ ಕವಣೆಯನ್ನು ಉಪಯೋಗಿಸಿದನು. ಅವನು ಅರಸನ ಆಸ್ಥಾನದಲ್ಲಿ ಬಹುಕಾಲವಿದ್ದನು. ಅವನಿಗೆ ಕವಣೆಯ ಉಪಯೋಗ ಮರೆತು ಹೋಗಿರಬಹುದು. ಈಗ ಅವನಿಗೆ ಒಂದು ಖಡ್ಗ ಬೇಕಾಗಿದೆ. ಆಗ ಗೊಲ್ಯಾತನ ಖಡ್ಗವನ್ನು ಉಪಯೋಗಿಸುತ್ತಾನೆ. 1 ಸಮುವೇಲ 21 ಅಧ್ಯಾಯ 10 ವಚನ ಹೀಗೆ ಹೇಳುತ್ತದೆ, ದಾವೀದನು ಸೌಲನ ಭಯದಿಂದ ಅದೇ ದಿವಸ ಗತ್ ಊರಿನ ಅರಸನಾದ ಆಕೀಷನ ಬಳಿಗೆ ಓಡಿಹೋದನು ಎಂಬುದಾಗಿ. ಪ್ರಿಯರೇ, ದಾವೀದನು ಸೌಲನಿಂದ ಸಾಧ್ಯವಾದಷ್ಟು ದೂರ ಹೋಗಿ ಆಕೀಷನ ಬಳಿಯಲ್ಲಿ ಸೇರಿಕೊಂಡನು. ಈ ಅಪರಿಚಿತರ ನಡುವೆ ಬಂದಾಗ ತಾನು ಅಪಾಯದಲ್ಲಿದ್ದೇನೆಂಬುದನ್ನು ತಿಳುಕೊಂಡನು. ಅವರು ಇಸ್ರಾಯೇಲ್ಯರ ವೈರಿಗಳಾಗಿದ್ದರು. ಆದ್ದರಿಂದ ದಾವೀದನು ಹುಚ್ಚನಂತೆ ಇಲ್ಲಿ ತೋರಿಸಿಕೊಂಡನು. 1 ಸಮುವೇಲ 21 ಅಧ್ಯಾಯ 15 ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ನನ್ನ ಬಳಿಯಲ್ಲಿ ಹುಚ್ಚರು ಕಡಿಮೆ ಎಂದು ನೆನೆಸಿ ನನ್ನನ್ನು ಮರುಳಾಟದಿಂದ ಬೇಸರಗೊಳಿಸುವುದಕ್ಕಾಗಿ ಇವನನ್ನು ತಂದಿರೋ, ಇಂಥವನು ನನ್ನ ಮನೆಗೆ ಬರಬೇಕೋ ಅಂದನು ಎಂಬುದಾಗಿ. ಪ್ರಿಯರೇ, ದಾವೀದನ ನಟನೆ ಉತ್ತಮವಾಗಿತ್ತು. ಅರಸನಾದ ಆಕೀಷನು ಅದನ್ನು ನಂಬಿದನು. ಇಲ್ಲಿ ದಾವೀದನಿಗೆ ಅಪಾಯವಿರಲಿಕ್ಕಿಲ್ಲ. ದಾವೀದನು ಗುಹೆಗಳಲ್ಲಿ
ಅರಣ್ಯಗಳಲ್ಲಿ ಅಡಗಿಕೊಂಡು ಜೀವನ ನಡೆಸಿದ ಕುರಿತಾಗಿ 22ನೇ ಅಧ್ಯಾಯದಲ್ಲಿ ಮುಂದಕ್ಕೆ ನಾವು ನೋಡಲಿದ್ದೇವೆ. ಅರಸನ ಕಾರ್ಯ ಅವಸರವಾಗಿ ಆಗಲಾರದು ಎಂಬುದನ್ನು ಅವನು ಕಲಿಯುತ್ತಿದ್ದಾನೆ. ದೇವರು ತನ್ನ ಇತರ ಜನರಿಗೆ ಮಾಡಿದಂತೆ ದಾವೀದನಿಗೆ ಶಿಕ್ಷಣ ಕೊಟ್ಟು ತರಬೇತು ಮಾಡುತ್ತಿದ್ದಾನೆ. ಪ್ರಿಯರೇ, ಅರಸನ ಕೋಪದಿಂದ ತಪ್ಪಿಸಿಕೊಳ್ಳಲು ಅವನು ಅಡವಿಗಳಲ್ಲಿ ಗುಹೆಗಳಲ್ಲಿ ಅಡಗಿಕೊಳ್ಳಬೇಕಾಯಿತು. ಈ ಸಮಯದಲ್ಲಿ ದಾವೀದನು ತನ್ನನ್ನು ಈ ರೀತಿಯಾಗಿ ಹೇಳಿಕೊಳ್ಳುತ್ತಾನೆ: ಕೌಜಿಗದಂತೆ ನನ್ನನ್ನು ಬೆನ್ನಟ್ಟಿದ್ದಾರೆ. ನಾನು ಅಡವಿಯ ಬಕದಂತಿದ್ದೇನೆ, ಆಳೂರಿನ ಗೂಬೆಯಂತಿದ್ದೇನೆ. ಸಿಂಹಗಳ ಮಧ್ಯದಲ್ಲಿ ಸಿಕ್ಕಿದ್ದೇನೆ, ನನ್ನ ಕಾಲಿಗೆ ಬಲೆಯನ್ನು ಹಾಸಿದ್ದಾರೆ ಎಂಬುದಾಗಿ. ಪ್ರಿಯರೇ, ಸೌಲನಿಂದ ತಪ್ಪಿಸಿಕೊಂಡು ಓಡುವ ಈ ವರುಷಗಳಲ್ಲಿ ದಾವೀದನು ಸೋತು ಹೋಗುತ್ತಾನೆ. ಸೌಲನು ತೀರಾ ಸಮೀಪಕ್ಕೆ ಬಂದಾಗ ದಾವೀದನು ಬಂಡೆಗಳ ಪ್ರದೇಶವಾದ ಅದುಲ್ಲಾಮಿನ ಗುಹೆಗಳಲ್ಲಿ ಅಡಗಿಕೊಳ್ಳುತ್ತಾನೆ. ಇದು ಯೆರೂಸಲೇಮಿನ ನೈಋತ್ಯ ಭಾಗದಲ್ಲಿ ಫಿಲಿಷ್ಟಿಯರಿಗೂ ಹೆಬ್ರೋನಿಗೂ ನಡುವಣ ಕಣಿವೆಯಲ್ಲಿರುತ್ತದೆ. 1ನೇ ಸಮುವೇಲ 22ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದಿದೆ: ದಾವೀದನು ಅಲ್ಲಿಂದ ತಪ್ಪಿಸಿಕೊಂಡು ಅದುಲ್ಲಾಮ್ ಎಂಬ ಗವಿಗೆ ಹೋದನು. ಈ ವರ್ತಮಾನವು ಅವನ ಅಣ್ಣಂದಿರಿಗೂ ಬೇರೆ ಎಲ್ಲ ಸಂಬಂಧಿಕರಿಗೂ ಮುಟ್ಟಲಾಗಿ ಅವರೂ ಬಂದು ಅವನನ್ನು ಸೇರಿಕೊಂಡರು. ಇದಲ್ಲದೆ ಕುಗ್ಗಿದವರು, ಸಾಲಗಾರರು, ಮನನೊಂದವರು ಆಗಿರುವ ಸರ್ವ ಜನರು ಬಂದು ಅವನನ್ನು ಆಶ್ರಯಿಸಿಕೊಳ್ಳಲು ಅವನು ಸುಮಾರು 400 ಜನರಿಗೆ ನಾಯಕನಾದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಾವೀದನಿಗೂ ಅವನ ವಂಶದಲ್ಲಿ ಬಂದ ಯೇಸು ಕ್ರಿಸ್ತನಿಗೂ ಒಳ್ಳೆಯ ಹೋಲಿಕೆ ಇಲ್ಲಿ ಮಾಡಬಹುದು. ದಾವೀದನ ಈ ಅಲೆದಾಟದ ಸಮಯ ಸುಮಾರು 10 ವರ್ಷಗಳಾಗಿತ್ತು. ದಾವೀದನ ಜೀವಿತದ ಈ ಅವಧಿಯು ನಮ್ಮ ಕರ್ತನ ಈಗಿನ ಸ್ಥಿತಿಗೆ ಹೋಲಿಕೆಯಾಗುತ್ತದೆ. ನೀವು ಕ್ರಿಸ್ತನನ್ನು ಜನರು ತಿರಸ್ಕರಿಸುವ ಕಾಲದಲ್ಲಿ ಜೀವಿಸುತ್ತಿದ್ದೇವೆ. ದಾವೀದನನ್ನು ತಿರಸ್ಕರಿಸಿ ಕಾಡು ಪ್ರಾಣಿಯಂತೆ ಬೆನ್ನಟ್ಟಿದ ಹಾಗೆ ಈ ಲೋಕವು ಕ್ರಿಸ್ತನನ್ನು ತಿರಸ್ಕರಿಸಿದೆ. ದಾವೀದನ ವೈರಿಯಾದ ಸೌಲನು ಅವನ ಹಿಂದೆ ಇದ್ದಾನೆ. ನಮ್ಮ ವೈರಿಯಾದ ಸೈತಾನನು ನಮ್ಮ ಹಿಂದೆ ಬಿದ್ದಿದ್ದಾನೆ. ಪೇತ್ರನು ಬರೆದ 1ನೇ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನದಲ್ಲಿ ನಮಗೆ ಈ ಎಚ್ಚರಿಕೆ ಕೊಡಲಾಗಿದೆ. ಅಲ್ಲಿ ಹೀಗೆ ನೋಡುತ್ತೇವೆ: ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ ಎಂಬುದಾಗಿ. ಪ್ರಿಯರೇ, ದಾವೀದನು ತಾನು ಸಿಂಹಗಳ ಮಧ್ಯದಲ್ಲಿದ್ದೇನೆಂದು ಹೇಳಿದ್ದಾನೆ. ನಾವು ಹಾಗೆಯೇ ಹೇಳಬಹುದು. ಈ ಕಾಲದಲ್ಲಿಯೇ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಹೆಸರಿಗಾಗಿ ಜನರನ್ನು ಈ ಲೋಕದೊಳಗಿಂದ ಕರೆಯುತ್ತಿದ್ದಾನೆ. ಆತನು ಕಷ್ಟ, ಸಾಲ, ಅತೃಪ್ತಿಗಳಿರುವವರನ್ನು ಕರೆಯುತ್ತಿದ್ದಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ 3 ವಿಧವಾದ ಜನರು ದಾವೀದನ ಕಾಲದಲ್ಲಿಯೂ ಇದ್ದರು. ಕಷ್ಟದಲ್ಲಿರುವವರು, ಹಿಂಸೆಗೊಳಗಾದವರು, ಸೌಲನಿಂದ ಶೋಷಿತರಾದವರು ಇದ್ದರು. ಅನೇಕರು ದಾವೀದನ ಬಳಿಗೆ ಓಡಿ ಹೋಗಿ ಅವನನ್ನು ಸೇರಿಕೊಂಡರು. ಈ ಲೋಕದಲ್ಲಿ ನೀನು ಅನ್ಯಾಯ ತುಳಿತಕ್ಕೆ ಒಳಗಾಗಿರುವುದಾದರೆ ಕರ್ತನಾದ ಯೇಸು ಕ್ರಿಸ್ತನ ಕಡೆಗೆ ನೋಡು. ಅನೇಕರು ತಮ್ಮ ತೊಂದರೆಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಬೇರೆ ಬೇರೆ ರೀತಿಯ ಪರಿಹಾರ ಕಂಡುಕೊಳ್ಳುತ್ತಾರೆ. ಕುಡುಕತನ, ಅಮಲು ಸೇವನೆಗಳಿಗೆ ಬಲಿಯಾಗುತ್ತಾರೆ. ಆತ್ಮಹತ್ಯೆ ಕೂಡ ಮಾಡಿಕೊಳ್ಳುತ್ತಾರೆ. ಆದರೆ ನಮ್ಮೆಲ್ಲರನ್ನು ಕರೆಯುವ ಆತನೊಬ್ಬನಿದ್ದಾನೆ. ಆತನು ಹೇಳುತ್ತಾನೆ, ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನದಲ್ಲಿ, ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದನು ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ಆತನು ನಿನಗೆ ಸಹಾಯ ಮಾಡಬೇಕೆಂದಿದ್ದಾನೆ. ಸಹಾಯ ಮಾಡಲು ಆತನು ಯೋಗ್ಯನೂ ಆಗಿದ್ದಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 18ನೇ ವಚನ ಹೀಗೆ ಹೇಳುತ್ತದೆ: ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿರುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ. ನೀನು ಪರಿಶೋಧನೆಗೆ ಸಿಲುಕಿದ್ದೀಯೋ, ಕಷ್ಟದಲ್ಲಿದ್ದೀಯಾ? ನಿನಗೆ ಒಬ್ಬ ರಕ್ಷಕನ ಅಗತ್ಯವಿದೆ. ಆತನು ತನ್ನ ಬಳಿಗೆ ಬರುವಂತೆ ಕರೆಯುತ್ತಾ ಇದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಪಾಪವು ನಮ್ಮನ್ನು ದೇವರಿಗೆ ಸಾಲಗಾರರನ್ನಾಗಿ ಮಾಡಿದೆ. ನಮ್ಮ ಕರ್ತನು ಶಿಷ್ಯರಿಗೆ ಕಲಿಸಿದ ಪ್ರಾರ್ಥನೆಯಲ್ಲಿ ನಮ್ಮ ಸಾಲಗಳನ್ನು ಬಿಡು ಎಂಬುದಾಗಿದೆ. ದೇವರು ಮಾತ್ರವೇ ನಮ್ಮನ್ನು ಕ್ಷಮಿಸಬಲ್ಲನು. ಸಾಲ ತೀರಿಸಿದರೆ ಮಾತ್ರ ಕ್ಷಮಾಪಣೆ ದೊರೆಯುತ್ತಿತ್ತು. ಆದ್ದರಿಂದ ಸಾಲದಲ್ಲಿರುವವರು ಓಡಿ ಹೋಗಬೇಕಾಗಿತ್ತು. ದಾವೀದನು ಅವರ ಸಾಲಗಳನ್ನು ತೀರಿಸಲಿಲ್ಲ, ಆದರೆ ಕ್ರಿಸ್ತನು ತೀರಿಸಿದ್ದಾನೆ. ಆತನಿಗೆ ಮಹಿಮೆಯಾಗಲಿ. ಆತನು ಕ್ರೂಜಿಯಲ್ಲಿ ಸಾಯುವ ಮೂಲಕ ಪಾಪದ ಸಾಲವನ್ನು ತೀರಿಸಿದ್ದಾನೆ, ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ನನ್ನ ಪ್ರಿಯನೇ, ನೀನು ದೇವರಿಗೆ ಸಾಲಗಾರನಾಗಿದ್ದೀಯೆಂದು ತಿಳಿದಿರುವುದಾದರೆ ಆತನು ನಿನಗಾಗಿ ಈ ಸಾಲವನ್ನು ತೀರಿಸುತ್ತಾನೆ. ನೀನು ಅವನ ಬಳಿಗೆ ಓಡಿ ಬರಬಹುದು. ಇದು ಎಂಥ ಸದಾವಕಾಶ! ಉಪಯೋಗಿಸಿಕೊಂಡು ನಾವು
ಧನ್ಯರಾಗಬೇಕು. ಪ್ರೀತಿಯುಳ್ಳ ದೇವಜನರೇ, 1 ಸಮುವೇಲ 22ನೇ ಅಧ್ಯಾಯ 3 ಮತ್ತು 4ನೇ ವಚನಗಳನ್ನು ನೋಡೋಣ. ಅಲ್ಲಿಗೆ ಬರೆದದೆ, ಆನಂತರ ದಾವೀದನು ತನ್ನ ತಂದೆ ತಾಯಿಗಳನ್ನು ಮೋವಾಬ್ ದೇಶದ ಮಿಚ್ಪೆ ಎಂಬಲ್ಲಿಗೆ ಕರೆದುಕೊಂಡು ಹೋಗಿ ಅಲ್ಲಿನ ಅರಸನನ್ನು, ದೇವರು ನನಗೆ ಮಾರ್ಗ ತೋರಿಸುವವರೆಗೂ ನನ್ನ ತಂದೆ ತಾಯಿಗಳು ನಿನ್ನ ಬಳಿಯಲ್ಲಿರುವುದಕ್ಕೆ ಅಪ್ಪಣೆಯಾಗಬೇಕೆಂದು ಬೇಡಿಕೊಂಡು ಅವರನ್ನು ಅವನ ಬಳಿಯಲ್ಲಿ ಬಿಟ್ಟನು. ದಾವೀದನು ದುರ್ಗದಲ್ಲಿದ್ದ ಕಾಲವೆಲ್ಲ ಅವನ ತಂದೆ ತಾಯಿಗಳು ಈ ಅರಸನ ಬಳಿಯಲ್ಲಿ ವಾಸವಾಗಿದ್ದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದಾವೀದನ ಕಾಲಕ್ಕಿಂತ ಎಷ್ಟೋ ವರ್ಷಗಳ ಮೊದಲು ಇನ್ನೊಂದು ಕುಟುಂಬದವರು ಕೂಡ ಮೋವಾಬಿಗೆ ಹೋಗಿದ್ದರು. ಇಸ್ರಾಯೇಲಿನಲ್ಲಿ ಬರಗಾಲ ಬಂದಾಗ ಎಲಿಮೆಲೇಕನು ತನ್ನ ಕುಟುಂಬದೊಂದಿಗೆ ಮೋವಾಬಿಗೆ ಹೋಗಿದ್ದನು. ಈ ಕಾರಣದಿಂದಾಗಿ ಮೋವಾಬ್ಯಳಾದ ರೂತಳು ಸತ್ಯವೇದ ಚರಿತ್ರೆಗೆ ಸೇರುತ್ತಾಳೆ. ದಾವೀದನ ತಂದೆಯು ಮೋವಾಬ್ಯಳಾದ ರೂತಳ ಮೊಮ್ಮಗನಾಗುವಂತಾಯಿತು. ಈ ಕಾರಣದಿಂದ ಮೋವಾಬ್ಯರ ಅರಸನು ದಾವೀದನ ತಂದೆ ತಾಯಿಗಳಿಗೆ ಆಶ್ರಯ ಕೊಟ್ಟಿರಬಹುದು. ದಾವೀದನು ಇಸ್ರಾಯೇಲನ್ನು ಬಿಟ್ಟು ಮೋವಾಬಿಗೆ ಹೋದದ್ದು ಅವನು ಭಯಪಟ್ಟಿರುವುದನ್ನು ಸೂಚಿಸುತ್ತದೆ. ಅವನು ಇಸ್ರಾಯೇಲ್ ದೇಶವನ್ನು ಬಿಡಬಾರದಿತ್ತೆಂದು ನಾನು ವೈಯಕ್ತಿಕವಾಗಿ ನೆನೆಸುತ್ತೇನೆ. ಅಲ್ಲಿ ಉಳಿದಿದ್ದರೆ ದೇವರು ಅವನನ್ನು ಕಾಯುತ್ತಿದ್ದನು. ಅಬ್ರಹಾಮನು ಐಗುಪ್ತಕ್ಕೆ ಹೋದಂತೆ ಇಲ್ಲಿ ದಾವೀದನ ನಂಬಿಕೆ ಅಲ್ಲಾಡಿತು. ಅವನು ಮೋವಾಬಿಗೆ ಹೋದನು. ಪ್ರಿಯರೇ, ಮುಂದಕ್ಕೆ ನಾವು 1 ಸಮುವೇಲ 22ನೇ ಅಧ್ಯಾಯ 5ರಿಂದ 8ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಗಾದ್ ಪ್ರವಾದಿಯು ದಾವೀದನಿಗೆ, ನೀನು ಈ ದುರ್ಗದಲ್ಲಿರಬಾರದು, ಇದನ್ನು ಬಿಟ್ಟು ಯೆಹೂದ ದೇಶಕ್ಕೆ ಹೋಗು ಎಂದು ಹೇಳಿದ್ದರಿಂದ ಅವನು ಹೇರೇತ್ ಅರಣ್ಯಕ್ಕೆ ಹೋದನು. ಒಂದು ದಿವಸ ಸೌಲನು ತನ್ನ ಎಲ್ಲಾ ಪರಿವಾರದವರ ನಡುವೆ ಕೈಯಲ್ಲಿ ಬರ್ಜಿಯನ್ನು ಹಿಡಿದುಕೊಂಡು ಗಿಬೆಯ ಗುಡ್ಡದ ಪೀಚುಲ ವೃಕ್ಷದ ಕೆಳಗೆ ಕೂತುಕೊಂಡಿರಲು ದಾವೀದನು, ಅವನ ಜನರು ಅಡಗಿಕೊಂಡಿರುವ ಸ್ಥಳವು ಗೊತ್ತಾಗಿದೆ ಎಂಬ ಸುದ್ದಿಯು ಅವನಿಗೆ ಮುಟ್ಟಿತು. ಆಗ ಅವನು ತನ್ನ ಸುತ್ತಲೂ ನಿಂತಿದ್ದ ಪರಿವಾರದವರಿಗೆ, ಬೆನ್ಯಾಮೀನನ ಮಕ್ಕಳೇ, ಕೇಳಿರಿ, ನೀವೆಲ್ಲರೂ ನನಗೆ ವಿರೋಧವಾಗಿ ಒಳಸಂಚು ಮಾಡುವುದೇಕೆ? ಈಶಾಯನ ಮಗನು ನಿಮ್ಮೆಲ್ಲರಿಗೂ ಹೊಲಗಳನ್ನು ದ್ರಾಕ್ಷಿ ತೋಟಗಳನ್ನು ಕೊಡುವನೇನೋ? ಎಲ್ಲರನ್ನೂ ಶಾಸ್ತ್ರಾಧಿಪತಿಗಳನ್ನಾಗಲಿ ಶತಾಧಿಪತಿಗಳನ್ನಾಗಲಿ ಮಾಡುವನೋ? ನನ್ನ ಮಗನು ಈಶಾಯನ ಮಗನೊಡನೆ ಒಡಂಬಡಿಕೆ ಮಾಡಿಕೊಂಡಿದ್ದನ್ನು ನಿಮ್ಮಲ್ಲಿ ಒಬ್ಬನಾದರೂ ನನಗೆ ತಿಳಿಸಲಿಲ್ಲವಲ್ಲ? ನನ್ನ ಸೇವಕರು ನನಗೆ ವಿರೋಧವಾಗಿ ಒಳಸಂಚು ಮಾಡುವ ಹಾಗೆ ನನ್ನ ಮಗನೇ ಅವನನ್ನು ಎಬ್ಬಿಸಿದನೆಂದು ಒಬ್ಬನಾದರೂ ನನಗೆ ಯಾಕೆ ತಿಳಿಸಲಿಲ್ಲ? ನೀವು ನನ್ನ ಚಿಂತೆಯನ್ನೇ ಬಿಟ್ಟಿರಿ ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸೌಲನು ಒಂದು ವಿಧದ ಮಾನಸಿಕ ಅಸ್ಥಿರತೆಗೆ ಒಳಗಾದನು. ಅವನು ಹಿಂಸೆ ಬರಬಹುದೆಂಬ ಭಯಕ್ಕೆ ಒಳಗಾದನು. ಇದು ಸ್ವಾಭಾವಿಕವಾಗಿರಬಹುದು. ಯಾಕಂದರೆ ತನ್ನ ಸ್ವಂತ ಮಗನೇ ತನಗೆ ನಂಬಿಗಸ್ತನಾಗಲಿಲ್ಲವೆಂಬುದು ಅವನಿಗೆ ಗೊತ್ತಾಯಿತು. ತನ್ನ ಸುತ್ತಲಿನ ಜನರು ಈ ವಿಚಾರವನ್ನು ತನಗೆ ಯಾಕೆ ತಿಳಿಸಲಿಲ್ಲ ಎಂದು ಅವನು ಆಶ್ಚರ್ಯಪಟ್ಟಿರಬಹುದು. ಪ್ರಿಯರೇ, ದಾವೀದನು ಎಲ್ಲಿಗೆ ಓಡಿ ಹೋಗಿದ್ದಾನೆಂಬುದನ್ನು ತಿಳಿದವನೊಬ್ಬನು ಸೌಲನಿಗೆ ಅದನ್ನು ತಿಳಿಸಿದನು. ಕರ್ತನಲ್ಲಿ ಪ್ರಿಯರೇ, 1 ಸಮುವೇಲ 22ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಆಗ ಸೌಲನ ಸೇವಕರ ಬಳಿಯಲ್ಲಿ ನಿಂತಿದ್ದ ಎದೋಮ್ಯನಾದ ದಿಯೋಗನು ಈಶಾಯನ ಮಗನು ನೋಬಾದಲ್ಲಿರುವ ಹೈಟೂಬನ ಮಗನಾದ ಅಹೀಲೇಮೆಲೆಕನ ಬಳಿಗೆ ಬಂದದನ್ನು ಕಂಡೆನು. ಅವನು ಇವನಿಗೆ ಯೆಹೋವನ ಚಿತ್ತವನ್ನು ತಿಳಿಸಿ ಆಹಾರವನ್ನು ಫಿಲಿಷ್ಟಿಯನಾದ ಗೊಲ್ಯಾತನ ಕತ್ತಿಯನ್ನು ಕೊಟ್ಟನು ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ದಿಯೋಗನು ಈ ವರ್ತಮಾನ ನೀಡಿದ ಬಳಿಕ ಸೌಲನು ಅಹಿಮೇಲೆಕನ ಬೆನ್ನು ಹಿಡಿಯುತ್ತಾನೆ. 1 ಸಮುವೇಲ 22ನೇ ಅಧ್ಯಾಯ 11ನೇ ವಚನದಿಂದ 14ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಕೂಡಲೇ ಸೌಲನು ಅಹಿಟೂಬನ ಮಗನೂ ಯಾಜಕನೂ ಆಗಿದ್ದ ಅಹಿಮೇಲೆಕನನ್ನು ಅವನ ಕುಟುಂಬಕ್ಕೆ ಸೇರಿದ ನೋಬದ ಬೇರೆ ಎಲ್ಲಾ ಯಾಜಕರೊಡನೆ ಕರೆ ಕಳಿಸಿದನು. ಅವರೆಲ್ಲರೂ ಅರಸನ ಸನ್ನಿಧಿಗೆ ಬರಲು ಅರಸನು, ಅಹಿಟೂಬನ ಮಗನೇ ಕೇಳು ಅಂದನು. ಅದಕ್ಕೆ ಅವನು, ಒಡೆಯ, ಅಪ್ಪಣೆಯಾಗಲಿ ಎಂದು ಉತ್ತರ ಕೊಟ್ಟನು. ಆಗ ಸೌಲನು ಅವನಿಗೆ, ನೀನು ನನಗೆ ವಿರೋಧವಾಗಿ ಈಶಾಯನ ಮಗನೊಡನೆ ಒಳಸಂಚು ಮಾಡಿದ್ದೇಕೆ? ಅವನು ನನಗೆ ವಿರೋಧವಾಗಿ ಎದ್ದು ನನ್ನ ಜೀವಕ್ಕಾಗಿ ಹೊಂಚು ಹಾಕುವಂತೆ ನೀನು ಅವನಿಗೆ ರೊಟ್ಟಿ ಕತ್ತಿಗಳನ್ನು ಕೊಟ್ಟು ದೈವೋತ್ತರವನ್ನು ತಿಳಿಸಿದ್ದೇಕೆ ಎಂದು ಕೇಳಲು ಅವನು, ನಿನ್ನ ಎಲ್ಲಾ ಸೇವಕರಲ್ಲಿ ಅರಸನ ಅಳಿಯನಾಗಿರುವ ದಾವೀದನಂತೆ ನಂಬಿಗಸ್ತನಾದವನು ಯಾವನಿದ್ದಾನೆ? ಅವನು ನಿನ್ನ ಮಂತ್ರಾಲೋಚಕರಲ್ಲೊಬ್ಬನೂ ನಿನ್ನ ಮನೆಯಲ್ಲಿ ಘನವಂತನೂ ಆಗಿದ್ದಾನಲ್ಲವೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸೌಲನು ಯಾಜಕನಾದ ಅಹಿಮೇಲೆಕನನ್ನು ನೋಬಾದಲ್ಲಿದ್ದ ಇತರ ಯಾಜಕರನ್ನು ಕರೆಸಿದನು. ಸೌಲನು ಅಹಿಮೇಲೆಕನನ್ನು
ದಾವೀದನು ತಪ್ಪಿಸಿಕೊಳ್ಳಲು ಸಹಾಯ ಮಾಡಿದ್ದೇಕೆಂದು ಕೇಳಿದನು. ಯಾಜಕನು ಅರಸನಿಗೆ ಸರಿಯಾದ ಉತ್ತರವನ್ನೇ ಕೊಟ್ಟನು. ಅವನು ಒಳ್ಳೆಯ ಉದ್ದೇಶದಿಂದಲೇ ಇದನ್ನು ಮಾಡಿದ್ದನು. ದಾವೀದನು ಸೌಲನೊಂದಿಗೆ ಯಥಾರ್ಥನಾಗಿರಲಿಲ್ಲವೆನ್ನುವುದು ಅವನಿಗೆ ತಿಳಿದಿರಲಿಲ್ಲ. ಮುಂದೆ ದಾವೀದನು ತಾನು ಅರಸನ ಕಾರ್ಯದಲ್ಲಿದ್ದೇನೆಂದು ಅಹಿಮೇಲೆಕನನ್ನು ಮೋಸಪಡಿಸಿದ್ದಕ್ಕಾಗಿ ಪಶ್ಚಾತ್ತಾಪಪಟ್ಟನು. 1 ಸಮುವೇಲ 22ನೇ ಅಧ್ಯಾಯ 15ನೇ ವಚನದಿಂದ 17ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ: ನಾನು ಅವನಿಗೋಸ್ಕರ ದೇವರ ಸನ್ನಿಧಿಯಲ್ಲಿ ವಿಚಾರ ಮಾಡಿದ್ದು ಇದೇ ಮೊದಲನೇ ಸಾರಿಯೋ? ಇದು ನನಗೆ ದೂರವಾಗಿರಲಿ. ಅರಸನು ತನ್ನ ಸೇವಕನ ಮೇಲೆ ಅವನ ಮನೆಯವರ ಮೇಲೆಯೂ ಇಂಥ ಮಾತನ್ನು ಹೊರಿಸಬಾರದು. ಈ ವಿಷಯದಲ್ಲಿ ನಿನ್ನ ಸೇವಕನಿಗೆ ಸ್ವಲ್ಪವೂ ಗೊತ್ತಿರಲಿಲ್ಲ ಎಂದು ಉತ್ತರ ಕೊಟ್ಟನು. ಆಗ ಅರಸನು ಅವನಿಗೆ, ಅಹಿಮೇಲೆಕನೇ, ನೀನು ನಿನ್ನ ಮನೆಯವರು ಸಾಯಲೇಬೇಕು ಎಂದು ಹೇಳಿ ತನ್ನ ಬಳಿಯಲ್ಲಿದ್ದ ಸಿಪಾಯಿಗಳಿಗೆ, ನೀವು ತಿರುಗಿಕೊಂಡು ಯೆಹೋವನ ಈ ಯಾಜಕರನ್ನು ಕೊಲ್ಲಿರಿ. ದಾವೀದನು ಓಡಿ ಹೋದದ್ದು ಗೊತ್ತಿದ್ದರೂ ನನಗೆ ತಿಳಿಸದೆ ಅವನಿಗೆ ಸಹಾಯ ಮಾಡಿದ್ದಾರೆ ಎಂದು ಹೇಳಿ ಆಜ್ಞಾಪಿಸಿದನು. ಆದರೆ ಅರಸನ ಸಿಪಾಯಿಗಳು ಯೆಹೋವನ ಯಾಜಕರ ಮೇಲೆ ಕೈ ಹಾಕುವುದಕ್ಕೆ ಮನಸ್ಸು ಮಾಡಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸೌಲನು ಸಿಟ್ಟಿಗೊಳಗಾಗಿ ಅಹಿಮೇಲೆಕನ ಯಥಾರ್ಥ ಮಾತುಗಳಿಗೆ ಕಿವಿಗೊಡಲಿಲ್ಲ. ತನ್ನ ಸೇವಕರಿಗೆ ಯಾಜಕರನ್ನು ಕೊಲ್ಲಲು ಅಪ್ಪಣೆ ಮಾಡಿದನು. ಅವರು ಅದಕ್ಕೆ ಹಿಂಜರಿದರು. ಆದರೆ ಸೌಲನು ತನ್ನ ಪಾಪದಲ್ಲಿ ತುಂಬ ಮುಂದರಿದ್ದರಿಂದ ಅವನು ಯಾವುದಕ್ಕೂ ಹಿಂತೆಗೆಯಲಿಲ್ಲ. 1 ಸಮುವೇಲ 22ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಆದದರಿಂದ ಸೌಲನು ಏದೋಮಿನಾದ ದೋಯೋಗನಿಗೆ, ನೀನು ಹೋಗಿ ಅವರನ್ನು ಕೊಲ್ಲು ಎಂದು ಆಜ್ಞಾಪಿಸಲು, ಅವನು ನಾರು ಬಟ್ಟೆಯ ಎಫೋದನ್ನು ಧರಿಸಿಕೊಂಡಿದ್ದ 85 ಮಂದಿ ಯಾಜಕರನ್ನು ಆ ದಿವಸ ಕೊಂದು ಹಾಕಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಸೌಲನು ಮಾಡಿದ ಗಂಭೀರವಾದ ಭಯಂಕರ ಅಪರಾಧವಾಗಿತ್ತು. ದೇವರು ಇದಕ್ಕಿಂತ ಮೊದಲೇ ಅವನನ್ನು ತಿರಸ್ಕರಿಸದಿರುತ್ತಿದ್ದರೆ ಈ ಕಾರ್ಯಕ್ಕಾಗಿ ಖಂಡಿತವಾಗಿ ತಿರಸ್ಕರಿಸುತ್ತಿದ್ದನು. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು 1 ಸಮುವೇಲ 22ನೇ ಅಧ್ಯಾಯ 19ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಆನಂತರ ಅವನು ಯಾಜಕರ ಪಟ್ಟಣವಾದ ನೋಬಕ್ಕೆ ಹೋಗಿ ಅಲ್ಲಿನ ಸ್ತ್ರೀ ಪುರುಷರನ್ನು, ಶಿಶು ಬಾಲಕರನ್ನು, ದನ ಕುರಿ ಕತ್ತೆಗಳನ್ನು ಕತ್ತಿಯಿಂದ ಸಂಹರಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸೌಲನಲ್ಲಿದ್ದ ಸೇಡಿನ ಹಾಗೂ ಕಹಿ ಭಾವನೆ ಭಯಂಕರವಾದದ್ದಾಗಿತ್ತು. ಮನಸ್ಸಿನಲ್ಲಿ ಕಹಿ ಭಾವನೆ ತುಂಬಿರುವುದರ ಕುರಿತು ನಾವು ಬಹಳ ಎಚ್ಚರದಿಂದಿರಬೇಕು. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 15ನೇ ವಚನದಲ್ಲಿ ಈ ಕುರಿತು ಎಚ್ಚರಿಸಲಾಗಿದೆ. ಅಲ್ಲಿ ಹೀಗೆ ಬರೆದದೆ: ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷಯವುಳ್ಳ ಬೇರು ನಿಮ್ಮಲ್ಲಿ ತಿರುಗಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ಎಂಬುದಾಗಿ. ಪ್ರಿಯರೇ, ದೇವಜನರ ಹೃದಯದಲ್ಲಿ ಕಹಿ ಭಾವನೆ ತುಂಬಿದರೆ ಅದು ಬಹು ಭಯಂಕರವಾದ ಸಂಗತಿಯಾಗಿರುತ್ತದೆ. ಸಭೆಗಳಲ್ಲಿ ಇದನ್ನು ನಾನು ನೋಡಿದ್ದೇನೆ. ಸಭೆಯ ಅಧಿಕಾರಿಗಳು ತಮ್ಮ ಸ್ಥಾನವನ್ನು ದೇವರಿಗೆ ಮಹಿಮೆ ತರುವುದಕ್ಕಾಗಿ ಉಪಯೋಗಿಸದೆ ತಮ್ಮ ಕಹಿ ಭಾವನೆಯನ್ನು ಹಗೆ ತೀರಿಸುವುದಕ್ಕೆ ಇತರರ ಮೇಲೆ ಪ್ರಯೋಗಿಸುತ್ತಾರೆ. ಈ ರೀತಿ ಕಹಿ ಭಾವನೆ ನಮ್ಮನ್ನು ನಿಯಂತ್ರಿಸಿದರೆ ಸೌಲನ ಸ್ಥಿತಿಯಂತಾಗುತ್ತದೆ. ಅವನು ನಿಜವಾಗಿ ಸೈತಾನನ ಮಗನಾಗಿದ್ದನು. ಒಬ್ಬನ ಹೃದಯ ಆತ್ಮಗಳಲ್ಲಿ ಕಹಿ ಭಾವನೆ ತುಂಬಿರುವಾಗ ಅಂಥವನು ಕರ್ತನ ಸೇವೆಯಲ್ಲಿದ್ದರೂ ಅಂಥವನ ರಕ್ಷಣೆಯ ಕುರಿತಾಗಿ ನಾವು ಖಂಡಿತವಾಗಿ ಹೇಳಲಿಕ್ಕಾಗದು. ಇಂಥ ಸಮಯದಲ್ಲಿ ಗೋಧಿಯನ್ನು ಹಣಜಿಯನ್ನು ವಿಂಗಡಿಸುವುದು ಕಷ್ಟವಾಗುತ್ತದೆ. ಇಲ್ಲಿನ ಸ್ಥಿತಿಯು ಹಾಗೆಯೇ ಇತ್ತು. ಕರ್ತನಲ್ಲಿ ಪ್ರಿಯರೇ, ಅರಸನಾದ ಸೌಲನಂತೆ ನಾವು ಸೇಡಿನ ಕಹಿ ಭಾವನೆಯಿಂದ ಕೂಡಿದ್ದೇವೆಯೋ? ನಮ್ಮ ಕ್ರಿಯೆಗಳೇ ನಮಗೆ ಸಾಕ್ಷಿ ಹೇಳುತ್ತದೆ. ಯಥಾರ್ಥ ಹೃದಯದಲ್ಲಿ ದೇವರಿರುತ್ತಾನೆ. ಆದುದರಿಂದ ದೇವರ ವಾಕ್ಯದ ಮೂಲಕ ನಮ್ಮನ್ನು ಶುದ್ಧಪಡಿಸಿಕೊಂಡು ಶುದ್ಧ ಹೃದಯವುಳ್ಳವರಾಗಿ ಜೀವಿಸೋಣ. ಹೀಗಾಗುವಂತೆ ಕರ್ತನ ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ನಮ್ಮ ವಿರೋಧಿಯಾದ ಸೈತಾನನು ಗರ್ಜಿಸುವ ಸಿಂಹದಂತೆ ನಮ್ಮ ಬೆನ್ನ ಹಿಂದೆ ತಿರುಗಾಡುತ್ತಾನೆ. ನಮ್ಮ ಹೃದಯ ಆತ್ಮಗಳಲ್ಲಿ ಕಹಿ ಭಾವನೆ ತುಂಬಿರುವಾಗ ನಾವು ದೇವರ ಮಕ್ಕಳಾಗಿರುವುದಿಲ್ಲ. ಹಿಂದೆ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಆತನ ಆಶ್ರಯದಲ್ಲಿದ್ದುಕೊಂಡು ಸುಭದ್ರತೆಯ ಜೀವಿತವನ್ನು ಜೀವಿಸಿರಿ. ಇತರರಿಗೆ ಈ ಸತ್ಯವನ್ನು ತಿಳಿಯಪಡಿಸಿರಿ. ಮುಂದಿನ ಕಾರ್ಯಕ್ರಮ ವೀಕ್ಷಿಸಲು ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗಿರಿ. ಪ್ರಾರ್ಥನೆ ಮಾಡೋಣ. ಕರುಣಾಳು ದೇವರೇ, ನಿನ್ನ ಪಾದ ಬಳಿಗೆ ಬಂದಿದ್ದೇವೆ. ನಿನ್ನ ಚಿತ್ತವನ್ನೇ ನೆರವೇರಿಸುವುದಕ್ಕೆ
ನಮ್ಮ ಜೀವಿತದಲ್ಲಿ ನಮಗೆ ಸಹಾಯ ಮಾಡು. ಕಾರ್ಯಕ್ರಮ ವೀಕ್ಷಿಸಿ ನಿನ್ನ ಸನ್ನಿಧಾನದಲ್ಲಿ ಬೇಡುವಂಥ ನಮ್ಮೆಲ್ಲ ವೀಕ್ಷಕರನ್ನು ಕರುಣ ಮಾಡು. ದೇವರ ನಿನ್ನ ಹತೋಟಿಲಿದ್ದುಕೊಂಡು ಪರಿಪೂರ್ಣವಾದ ಸಮಾಧಾನವನ್ನು, ಆರೋಗ್ಯವನ್ನು, ಬಿಡುಗಡೆಯನ್ನು ಹೊಂದಿದವರಾಗಿ ನಿರೀಕ್ಷೆಯ ಜೀವಿತದಲ್ಲೇ ಜೀವಿಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಸಂತೋಷಪಟ್ಟಿದ್ದೀರಲ್ಲವೇ? ದೇವರಿಗೆ ಮಹಿಮೆಯಾಗಲಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.